ಸ್ನೇಹಿತರೆ ನಮಸ್ಕಾರ. ಲೋಕಸಭೆ ಚುನಾವಣೆಯನ್ನ ಯಾರು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ನ ಎರಡು ಜೋಡೆತ್ತುಗಳು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾವೆ. ಕಾಂಗ್ರೆಸ್ನ ಈ ಜೋಡೆತ್ತುಗಳು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತು ಈ ಬಾರಿ ಚುನಾವಣೆಯನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಟಿದ್ದಾವೆ. ಅದು ಬೇರೆ ಯಾರೂ ಅಲ್ಲ, CM ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷರು ಮತ್ತು DCM ಆಗಿರುವಂತಹ DK ಶಿವಕುಮಾರ್. ಹೌದು, ಇವರಿಬ್ಬರು ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಶತಾಯ ಗತಾಯ 20ಕ್ಕೂ ಹತ್ತಿರ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿಕೊಂಡು ಸಾಕಷ್ಟು ತಂತ್ರಗಾರಿಕೆಯನ್ನು ನಡೆಸಿನೇ ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಿದ್ದಾರೆ. ಜೊತೆಗೆ ಟೊಂಕ ಕಟ್ಟಿ ನಿಂತು ನಿರಂತರವಾದಂಥ ಪ್ರಚಾರವನ್ನು ಮಾಡ್ತಿದ್ದಾರೆ. ಕಾಲಿಗೆ ಚಕ್ರವನ್ನು ಕಟ್ಕೊಂಡರಂತೆ ನಿರಂತರವಾದಂಥ ಪ್ರಚಾರವನ್ನು ಇಬ್ಬರು ಕೂಡ ಮಾಡ್ತಿದ್ದಾರೆ. ಒಬ್ರದ್ದು ಮಾಸ್ಟರ್ ಪ್ಲಾನ್ ಆದರೆ ಇನ್ನೊಬ್ರದ್ದು ಒಂದು ರೀತಿಯಾದಂಥ ವಿಶೇಷವಾದಂಥ ಪ್ಲಾನ್. ಆದರೆ ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಟಿಕೆಟ್ ನೀಡೋದಕ್ಕೆ ಮುಂದಾಗಿದ್ದಂಥ ಇಬ್ಬರಿಗೆ ಸಿದ್ದರಾಮಯ್ಯ ಬೇಡ ಅಂತೇಳಿ ತಡೆದಿದ್ರು ಅನ್ನುವಂತಹ ಒಂದು ಅಚ್ಚರಿಯ ಮಾಹಿತಿ ಈಗ ಹೊರಗಡೆ ಬಿದ್ದಿದೆ. ಹೌದು, KPCC ಅಧ್ಯಕ್ಷರು ಮತ್ತು DCM ಆಗಿರುವಂಥ DK ಶಿವಕುಮಾರ್ ಅವರು ಇಬ್ಬರಿಗೆ ಟಿಕೆಟ್ ನೀಡೋದಕ್ಕೆ ಬಯಸಿದ್ರಂತೆ. ಆದರೆ ಅದಕ್ಕೆ ಸಿದ್ದರಾಮಯ್ಯ ತಡೆ ನೀಡಿದ್ರಂತೆ. ಹೀಗಾಗಿ ಇವರಿಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದು ಮತ್ತು ಟಿಕೆಟನ್ನು ಪಡೆಯೋದು ಎರಡೂ ಕೂಡ ಮಿಸ್ ಆಗಿದೆ. ಹಾಗಾದರೆ ಅವರಿಬ್ಬರು ಯಾರು? ಅವರಿಬ್ಬರ ವಿಚಾರದಲ್ಲಿ CM ಬೇಡ ಅಂತೇಳಿ ಹೇಳಿದ್ದು ಯಾಕೆ? ಇದಕ್ಕೆ ಕಾರಣವಾದಂತಹ ಒಬ್ಬ ವ್ಯಕ್ತಿ ಯಾರು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಮತ್ತು ಇನ್ಸೈಡ್ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನೀಗಾಗಲೇ ಹೇಳಿದಂತೆ ಈ ಬಾರಿಯ ಲೋಕಸಭೆ ಚುನಾವಣೆಯನ್ನು ಇಲ್ಲಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಇಬ್ಬರು ಕೂಡ ಸಿಕ್ಕಾಬಟ್ಟೆ ಅಳೆದು ತೂಗಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಒಂದು ಅವಕಾಶ ಇದಾದರೆ, ಈ ಕುರ್ಚಿಯಲ್ಲಿ ಕೂರುವಂತಹ ಒಂದು ಸೌಭಾಗ್ಯ ಬರಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾಗಿರೋದು DK ಶಿವಕುಮಾರ್ ಅವರಿಗೆ. ಹೀಗಾಗಿ ಇವರಿಬ್ಬರು ಕೂಡ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿದ್ರೂ ಕೂಡ ಸಿಕ್ಕಾಬಟ್ಟೆ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. KPCC ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರಿಗೆ ಈ ಆಪರೇಷನ್ ಮಾಡೋದು ಸಿಕ್ಕಾಬಟ್ಟೆ ಈಸಿ. ಸಾಕಷ್ಟು BJP ನಾಯಕರನ್ನು, JDS ನಾಯಕರನ್ನು ಆಪರೇಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಎರಡು ಪ್ರಮುಖ ವ್ಯಕ್ತಿಗಳಿಗೆ ಗಾಳವನ್ನು ಹಾಕಿದರು DK ಶಿವಕುಮಾರ್. ಆದರೆ ಅವರಿಗೆ ಟಿಕೆಟ್ ಕೊಡೋದಕ್ಕೂ ಕೂಡ ಇಲ್ಲಿ DK ಶಿವಕುಮಾರ್ ಶಿಫಾರಸನ್ನು ಮಾಡಿದರು. ಬಟ್ ಈ ಇಬ್ಬರು ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡೋದು ಬೇಡ, ಅವರ ಸವಾಸನೆ ಬೇಡ, SSC ಪಟ್ಟಿಗೂ ಕೂಡ ಇವರ ಹೆಸರನ್ನು ಕಳಿಸೋದು ಬೇಡ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳು ಸಾರಾಸಗಟಾಗಿ ತಳ್ಳಿ ಹಾಕ್ತಾರೆ. ಜೊತೆಗೆ DK ಶಿವಕುಮಾರ್ ಅವರನ್ನು ಕನ್ವಿನ್ಸ್ ಕೂಡ ಮಾಡ್ತಾರೆ, ರೀಸನನ್ನು ಕೊಟ್ಟು ಕನ್ವಿನ್ಸ್ ಕೂಡ ಮಾಡ್ತಾರೆ. ಹಾಗಾದರೆ ಸಿದ್ದರಾಮಯ್ಯ ತಡೆದಂಥ ಆ ಇಬ್ಬರು ವ್ಯಕ್ತಿಗಳು ಯಾರು ಅನ್ನೋದನ್ನು ನೀವೇನಾದರೂ ತಿಳಿದುಕೊಂಡ್ರೆ ಅಚ್ಚರಿ ಆಗುತ್ತೆ. ಹೌದು, ಅದರಲ್ಲಿ ಒಬ್ಬ ವ್ಯಕ್ತಿ ಅದೇ ಮಾಜಿ CM ಕೂಡ ಆಗಿರುವಂತಹ, ಜೊತೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ DV ಸದಾನಂದಗೌಡ ಅವರು. ಹೌದು, ಮಾಜಿ CM ಆಗಿದ್ದರು, BJPಯ ಕಟ್ಟಾಳು ಕೂಡ ಹೌದು, ಜೊತೆಗೆ ಸಾಕಷ್ಟು ವಿವಾದಗಳಲ್ಲೂ ಕೂಡ ಗುರುತಿಸ್ಕೊಂಡವರು. ಹಾಗೆಯೇ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಏನೂ ಕೂಡ ಸಾಧನೆಯನ್ನೇ ಮಾಡದಂಥ ಸಾಧಕನೂ ಕೂಡ ಹೌದು ಈ ಸದಾನಂದಗೌಡ. ಸದಾನಂದ ಅಂಥೇಳಿ ಇರುವಂತಹ ಸದಾನಂದಗೌಡರಿಗೆ BJP ಆನಂದವಾಗಿ ಇರಪ್ಪ ಅಂತ ಹೇಳಿಬಿಟ್ಟು ಈ ಬಾರಿ ಟಿಕೆಟನ್ನು ನಿರಾಕರಿಸುತ್ತೆ. ಟಿಕೆಟ್ ಕೈ ತಪ್ಪಿದಂಥ ಹಿನ್ನೆಲೆಯಲ್ಲಿ BJP ನಾಯಕರ ವಿರುದ್ಧ ಸಿಟ್ಟಾಗಿದ್ದಂಥ ಸದಾನಂದಗೌಡರು ಒಂದು ಹಂತಕ್ಕೆ BJPಗೆ ವಿದಾಯ ಹೇಳಲಿದ್ದಾರೆ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತು. ಈ ವೇಳೆ ಸದಾನಂದಗೌಡರು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ 3 ದಿನಗಳ ಕಾಲ ಸೈಕಲ್ ಕೂಡ ಹೊಡೆಸಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ನಾಯಕರ ಜೊತೆಗೆ ಸದಾನಂದಗೌಡರು ಚರ್ಚಿಸಿದರು ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಹರಿದಾಡಿತ್ತು. ಇದಕ್ಕೆ ಪೂರಕವಾಗಿ KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ ಅದೇ ದಾಟಿಯಲ್ಲಿ ಮಾತನಾಡಿದರು. ಹಲವು ಕಾಂಗ್ರೆಸ್ ನಾಯಕರ ಜೊತೆಗೆ ಚರ್ಚೆಯನ್ನು ಕೂಡ ಸದಾನಂದಗೌಡರು ನಡೆಸಿದರು ಅನ್ನೋದು ಕೂಡ ಸತ್ಯ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ DV ಸದಾನಂದಗೌಡರಿಗೆ ಟಿಕೆಟ್ ನೀಡೋಣ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಶಿಫಾರಸನ್ನು ಮಾಡಿದ್ರಂತೆ. CM ಸಿದ್ದರಾಮಯ್ಯನವರಿಗೆ ಶಿಫಾರಸು ಮಾಡಿ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರ, ಹಾಲಿ ಸಂಸದರೂ ಕೂಡ ಆಗಿರೋದ್ರಿಂದ, ಜೊತೆಗೆ ಸಿಂಪತಿಯು ಕೂಡ ಗಿಟ್ಟಿಸಿಕೊಳ್ಳಬಹುದಾಗಿರೋದ್ರಿಂದ ಕಾಂಗ್ರೆಸ್ಗೆ ಅನುಕೂಲ ಆಗಲಿದೆ ಅಂತ ಹೇಳಿ ಚರ್ಚಿಸಿ DK ಶಿವಕುಮಾರ್ ಇಂಥದ್ದೊಂದು ಹೆಸರನ್ನು ಶಿಫಾರಸು ಮಾಡಿದ್ರಂತೆ. ಆದರೆ ಸಿದ್ದರಾಮಯ್ಯ ಕೇಳಬೇಕಲ್ಲ, ಬೇಡ ಅಂತೇಳ್ಬಿಟ್ಟು ಸಿದ್ದರಾಮಯ್ಯ ಹಠ ಹಿಡಿದು ಕೂತರಂತೆ. ಜೊತೆಗೆ ಈ ಪ್ರಸ್ತಾವನೆಗೆ ಯಾವ ಕಾರಣಕ್ಕೂ ಕೂಡ ನಾನು ಒಪ್ಪೋದಿಲ್ಲ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ಇದೇ ರೀತಿ ನಮ್ಮ ಪಕ್ಷಕ್ಕೆ ಬಂದು ಈಗ BJPಗೆ ವಾಪಸ್ ಹೋದರು. ಯಾವ ರೀತಿ ಮೋಸ ಮಾಡಿದ್ರು ಅನ್ನೋದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಈಗ ಸದಾನಂದಗೌಡರಿಗೆ ಟಿಕೆಟ್ ಕೊಟ್ಟು ಮತ್ತೊಮ್ಮೆ ಮುಜುಗರ ಎದುರಿಸಬೇಕಾಗುವಂಥ ಪರಿಸ್ಥಿತಿ ಬರೋದು ಬೇಡ ಅಂತಲೂ ಕೂಡ CM ತಡೀತಾರೆ. ಹೀಗಾಗಿ ಕೊನೆಗೆ ಸದಾನಂದಗೌಡರು ಇಲ್ಲಿಗೆ ಬರೋದು, ಕಾಂಗ್ರೆಸ್ಗೆ ಬರೋದನ್ನು ತಡೀತಾರೆ. ಜೊತೆಗೆ
ಒಂದು ರೀತಿಯಲ್ಲಿ ಒಪ್ಪಿಗೆಯನ್ನು ಕೊಡೋದಿಲ್ಲ ಟಿಕೆಟ್ಗೆ. ಈ ರೀತಿ ಮತ್ತೆ ಮೋಸ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾರೆ. ಇದಾದ ಬಳಿಕ ಹುಬ್ಬಳ್ಳಿ ಧಾರವಾಡದ ಕ್ಷೇತ್ರದಿಂದ ಹಾಲಿ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ವಿರುದ್ಧ ಶಿರಹಟ್ಟಿ ಮಠದ ಫಕೀರ ದಿಂಗಾಲೇಶ್ವರ ಶ್ರೀಗಳು ಕೂಡ ರೊಚ್ಚಿಗೆದ್ದಿದ್ದಾರೆ. ಇವರು ಕೂಡ ಆರಂಭದಿಂದನೂ ಕೂಡ ಜೋಶಿ ವಿರುದ್ಧ ತೊಡೆತಡ್ತಾನೆ ಬಂದಿದ್ದಾರೆ. ಈಗ ಪಕ್ಷೇತರವಾಗಿ ಶ್ರೀಗಳು ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ. ಈ ಬಗ್ಗೆನೂ ಕೂಡ ಒಂದು ದಿನದ ಹಿಂದೆ ಅಂತಿಮ ನಿರ್ಧಾರಕ್ಕೆ ಶ್ರೀಗಳು ಬಂದಿದ್ದರು. ಅವರಿಗೆ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ನೀಡುತ್ತಾ ಅನ್ನುವಂಥ ಸುದ್ದಿ ಕೂಡ ಭಾರಿ ಚರ್ಚೆಯಲ್ಲಿತ್ತು. ಕೆಪಿಸಿಸಿ ಅಧ್ಯಕ್ಷರು ನಮಗೆ ಟಿಕೆಟ್ ನೀಡಬೇಕನ್ನುವಂಥ ಒತ್ತಡವಿದೆ, ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ನಿರ್ಧಾರಕ್ಕೆ ಬರ್ತೀನಿ ಅಂತಲೂ ಕೂಡ ಹೇಳಿದರು. ಆದರೆ ಶ್ರೀಗಳಿಗೆ ಟಿಕೆಟ್ ನೀಡೋದಕ್ಕೆ ಸಿದ್ದರಾಮಯ್ಯ ಇಲ್ಲೂ ಕೂಡ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಯಾಕೆ? ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಾವು ಇನ್ನು ಟಿಕೆಟನ್ನು ಬದಲಾವಣೆ ಮಾಡಿದರೆ ಅದು ಬೇರೆ ರೀತಿಯಾದಂಥ ಮೆಸೇಜ್ ಹೋಗುತ್ತೆ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಯುವಕ ವಿನೋದ್ ಅಸೂಟಿಗೆ ಬಿ ಫಾರ್ಮ್ ನೀಡಲಾಗಿದೆ. ಈ ಹಂತದಲ್ಲಿ ಬದಲಾವಣೆ ಬೇಡ. ಇನ್ನು ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರವಾಗಿ ಸ್ಪರ್ಧಿಸಲಿ, ಇದರಿಂದ ನಮಗೆ ಲಾಭ ಆಗುತ್ತೆ ಅಂತಲೂ ಕೂಡ ಸಿದ್ದರಾಮಯ್ಯ ಲೆಕ್ಕಾಚಾರ ಹಾಕಿದ್ದಾರೆ. ಇನ್ನು ಬೇಕಾದ್ರೆ ದಿಂಗಾಲೇಶ್ವರ ಶ್ರೀಗೆ ಸಪೋರ್ಟ್ ಮಾಡೋಣ, ಅದ್ರ ಬಿಟ್ಕೊಂಡು ನಾವು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ಇವ್ರನ್ನೆಲ್ಲ ನಂಬೋಕ್ಕಾಗಲ್ಲ. ಇವತ್ತು ಕಾಂಗ್ರೆಸ್ಗೆ ಬರ್ತಾರೆ, ಟಿಕೆಟನ್ನು ಪಡಿತಾರೆ, ನಾಳೆ ಮತ್ತೆ ವಾಪಸ್ ಎಲ್ಲೋ ಹೋಗ್ತಾರೆ, ಮತ್ತೆ ಬಿ ಜೆ ಪಿ ಜೊತೆಗೆ ಸಖ್ಯವನ್ನು ಬೆಳೆಸ್ತಾರೆ, ಮೋದಿ ಅಂತ ಹೇಳ್ಬಿಟ್ಟು ಮತ್ತೆ ಬಕೆಟ್ ಇಟ್ಕೊಂಡು ಓಡಾಡ್ತಾರೆ. ಇಂಥವ್ರನ್ನು ನಂಬಿಕೊಂಡು ನಾವು ಟಿಕೆಟನ್ನು ಕೊಡೋದು, ಮತ್ತೆ ನಾವು ಒಬ್ಬ ಒಳ್ಳೆ ಕಾರ್ಯಕರ್ತನನ್ನು ಕಳೆದುಕೊಳ್ಳೋದು ಯಾರಿಗೆ ಬೇಕಿವೆಲ್ಲ. ಈಗ ಜಗದೀಶ್ ಶೆಟ್ಟರ್ ಕಲಿಸಿರುವಂಥ ಪಾಠವೇ ಬೇಕಾದಷ್ಟಿದೆ. ಪುನಃ ನಾವು ಪಾಠ ಕಲಿಯೋದು ಬೇಡ. ಇಂಥವರು ದೂರ ಇದ್ದಷ್ಟು ಒಳ್ಳೆಯದು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಈ ರೀತಿ ಆಲೋಚನೆ ಮಾಡೋದಕ್ಕೆ ಏನಾದರೂ ಒಂದು ಪ್ರಮುಖವಾದಂಥ ಕಾರಣ ಇರಬೇಕಲ್ಲ. ಅದೇ ಏನು? ಏನಿಲ್ಲ ಸ್ನೇಹಿತರೆ, ಸಿಂಪಲ್. ಜಗದೀಶ್ ಶೆಟ್ಟರ್ ಕೊಟ್ಟಂತಹ ಕೈ. ಹೌದು, ಹೇಗೆ ಜಗದೀಶ್ ಶೆಟ್ಟರನ್ನು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಕರ್ಕೊಂಡು ಬಂದು ಎಲೆಕ್ಷನಲ್ಲಿ ಲಾಭ ಆಯಿತು, ಜೊತೆಗೆ ಬಿ ಜೆ ಪಿಯನ್ನು ಮಣಿಸೋಕೆ ಸಹಾಯ ಆಯಿತು, ಎಲ್ಲದೂ ಕೂಡ ಕರೆಕ್ಟು. ಅದಕ್ಕೆ ಪೂರಕವಾಗಿ ಜಗದೀಶ್ ಶೆಟ್ಟರ್ ಸೋತರು ಕೂಡ ಅವರನ್ನು ಪರಿಷತ್ ಸದಸ್ಯರನ್ನಾಗಿ ತೆಗೆದುಕೊಂಡರು. ಮುಂದೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಅಷ್ಟೆಲ್ಲ ಹೇಳಿದ್ರೂ ಕೂಡ ಜಗದೀಶ್ ಶೆಟ್ಟರ್ ನೈತಿಕತೆಯನ್ನು ಉಳಿಸ್ಕೊಳ್ಳಿಲ್ಲ, ಮಾತೃಪಕ್ಷಕ್ಕೆ ವಾಪಸ್ ಹೋಗ್ತಾರೆ. ಇಂತಹ ಅವಿವೇಕಿಗಳನ್ನು, ಇಂತಹ ಒಂದು ರೀತಿಯಲ್ಲಿ ನೈತಿಕತೆಯನ್ನು ಉಳಿಸಿಕೊಳ್ಳದಂತಹ ರಾಜಕಾರಣಿಗಳನ್ನು ನಾವು ಏನಂತೇಳಿ ಕರಿಬೇಕು ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನು ಪಕ್ಷ ಬದಲಾವಣೆ ಮಾಡಿಲ್ಲ ಅಂತಲ್ಲ, ಅವರು ಕೂಡ ಪಕ್ಷವನ್ನು ಬದಲಾವಣೆ ಮಾಡಿದ್ದಾರೆ. ಬಟ್ ಆ ನೈತಿಕತೆಯನ್ನು ಉಳಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಬಂದ ಬಳಿಕ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ CM ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದಾರೆ 2 ಬಾರಿ. ಹೀಗೆಲ್ಲ ಇರುವಾಗ ಸಿದ್ದರಾಮಯ್ಯನವರು ಒಬ್ಬ ಪಕ್ಷ ನಿಷ್ಠೆಯ ವಿಚಾರದಲ್ಲಿ ಸ್ಪಷ್ಟವಾಗಿ ಎಕ್ಸಾಂಪಲ್ ಆಗಿ ಕಾಣಿಸ್ತಾರೆ. ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷವನ್ನು ಸೇರಿದ ಬಳಿಕ ಆ ಪಕ್ಷದಲ್ಲಿ ಈಗ JDS ಬಿಟ್ಟಿದ್ದು ಕೂಡ ಸಿದ್ದರಾಮಯ್ಯನವರ ಪ್ರಕಾರ ಅನಿವಾರ್ಯತೆಯಿಂದ ಬಿಟ್ಟಿದ್ದೇ ಹೊರತು ಅಲ್ಲಿಂದ ಬರಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆದಾಗ ಬಿಟ್ಟು ಬಂದಿದ್ದಾರೆ. ತುಳಿಯಲ್ಪಟ್ಟಾಗ ಮತ್ತು ರಾಜಕೀಯವಾಗಿ ಸಿದ್ದರಾಮಯ್ಯ ಇವತ್ತು ಹೆಸರಿಲ್ದಂಗೆ ಆಗಿ ಹೋಗ್ತಿದ್ರು ಒಂದು ವೇಳೆ JDSನಲ್ಲಿ ಇದ್ದಿದ್ರೆ. ಬಟ್ ಕಾಂಗ್ರೆಸ್ಗೆ ಬಂದು ಒಳ್ಳೆ ಕೆಲಸವನ್ನೇ ಮಾಡಿದ್ರು. ಅದೇ ರೀತಿ ಇವ್ರಿಗೂ ಎಲ್ಲರೂ ಕೂಡ ಈ ಅವಕಾಶವನ್ನು ಬಳಸ್ಕೊಂಡು ಕಾಂಗ್ರೆಸ್ಗೆ ಬಂದು ಮತ್ತೆ ವಾಪಸ್ ಹೋದರೆ ಒಂದು ಕಾಂಗ್ರೆಸ್ನಲ್ಲಿರುವಂಥ ಕಾರ್ಯಕರ್ತರಿಗೆ ಅಥವಾ ಕಾಂಗ್ರೆಸ್ನ ನಿಷ್ಠಾವಂತರಿಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ ಅನ್ನೋದು ಒಂದು. ಎರಡನೇದು, ಯಾರದೋ ಒಬ್ಬ ಒಳ್ಳೆ ನಾಯಕನ ಅವಕಾಶವನ್ನು ನಾವು ಕಿತ್ಕೊಂಡು ಇವ್ರಿಗೆ ಕೊಡ್ತಾ ಇದ್ದೀವಿ, ಇವರು ಅದನ್ನು ಉಳಿಸ್ಕೊಳ್ಬೇಕಲ್ವಾ. ಬರ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಇಂಥವರಿಂದ ಏನು ಲಾಭ ಅನ್ನೋದು ಕೂಡ ಇಲ್ಲಿ ಸಿದ್ದರಾಮಯ್ಯ ಕೇಳಿದಂಥ ಪ್ರಶ್ನೆ. ಹೀಗಾಗಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಇಂಥವ್ರಿಗೆ ಅವಕಾಶವನ್ನು ಕೊಡೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಹೇಗೂ ನಮ್ಮ ಪಕ್ಷದಿಂದ ಎಷ್ಟು ಸ್ಥಾನವನ್ನು ಗೆಲ್ಲೋಕ್ಕಾಗುತ್ತೋ ಅಷ್ಟು ಸ್ಥಾನವನ್ನು ಗೆಲ್ಲೋಣ, ಇಂಥವ್ರಿಗೆ ಅವಕಾಶವನ್ನು ಕೊಟ್ಟು ಮತ್ತೆ ನಾವು ಕೈ ಸುಟ್ಕೊಳ್ಳೋದು ಬೇಡ ಅನ್ನೋದು ಇಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿರುವಂಥ ಮಾತು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಸಿದ್ದರಾಮಯ್ಯನವರ ಈ ತೀರ್ಮಾನ ಸರಿಯಾಗಿದೆ ಅಂತೇಳಿ ಅನಿಸುತ್ತಾ ಅಥವಾ ತಪ್ಪು ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸಿದ್ದರಾಮಯ್ಯನವರ ಈ ತೀರ್ಮಾನದ ಬಗ್ಗೆ ನಿಮಗೆ ಪ್ರಾಮಾಣಿಕವಾಗಿ ಇಲ್ಲ ಕರೆಕ್ಟು ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ತೀರ್ಮಾನ ಸಿಕ್ಕ ಪಕ್ಕವ್ರನ್ನೆಲ್ಲ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು ಪಕ್ಷಕ್ಕೆ ಅಪಾಯ ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್